ಕೆಲವೇ ದಿನಗಳಲ್ಲಿ ಪಿಎಂ ಕಿಸಾನ್ ಯೋಜನೆಯ ಹಣ ರಿಲೀಸ್. ಪಿಎಂ ಕಿಸಾನ್ ಬಗ್ಗೆ ಕೇಂದ್ರದಿಂದ ಬಿಗ್ ಅಪ್ಡೇಟ್. ರೈತರೇ ಎಚ್ಚೆತ್ತುಕೊಳ್ಳದೇ ಇದ್ರೆ ಅಕೌಂಟ್ಗೆ ಬರೋದಿಲ್ಲ ಹಣ. ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ದೇಶದ ರೈತರಿಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆಗಳಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೂಡ ಒಂದು. ರೈತರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈಗಾಗಲೇ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ರೇಷನ್ ಕಾರ್ಡ್ ರದ್ದಿನ ಗುಮಾನಿ ರಾಜ್ಯದಾದ್ಯಂತ ಕೇಳಿ ಬರ್ತಾ ಇರುವಂಥದ್ದು. ಇದೆಲ್ಲದರ ನಡುವೆ ಕೇಂದ್ರವು ಕೂಡ ಅನರ್ಹರಾಗಿ ಸರ್ಕಾರಿ ಲಾಭಗಳನ್ನು ಪಡಿತಾ ಇರುವಂತಹ ಪುಡಾರಿಗಳನ್ನು ಮಟ್ಟ ಹಾಕೋದಕ್ಕೆ ಹಲವರನ್ನ ಈ ಸ್ಕೀಮ್ನಿಂದ ತೆಗೆದು ಹಾಕ್ತಾ ಇದೆ. ರಾಜ್ಯಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಪಿಎಂ ಕಿಸಾನ್ ಯೋಜನೆಯ ಹಣ ರಿಲೀಸ್ ಆಗಲಿದ್ದು, ಪೂರ್ವಭಾವಿಯಾಗಿ ಕೇಂದ್ರ ಕತ್ತರಿಯನ್ನ ಕೈಗೆತ್ತಿಕೊಂಡು ಒಂದು ಸರ್ಜರಿಗೆ ಮಾಡೋದಕ್ಕೆ ಮುಂದಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇದೆ. ಇದರಿಂದ ರೈತರು ಕೂಡ ಗೊಂದಲಕ್ಕೆ ಈಡಾಗ್ತಾ ಇದ್ದಾರೆ. ಆದರೆ ಇದನ್ನ ಕೇಂದ್ರ ಸರ್ಕಾರ ಗಮನಿಸಿದ್ದು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ. ಅಧಿಕೃತವಾಗಿ ವೆಬ್ಸೈಟ್ನಲ್ಲಿ ಪ್ರಕಟಣೆಯನ್ನ ಹೊರಡಿಸಿದ್ದು, ಈ ಮೂಲಕ ಎಲ್ಲ ಸುಳ್ಳು ಸಂದೇಶಗಳಿಗೆ ತೆರೆಯನ್ನ ಎಳೆದಿರುವಂಥದ್ದು. ಕೇಂದ್ರ ಸರ್ಕಾರ ವೆಬ್ಸೈಟ್ನಲ್ಲಿ ತಿಳಿಸಿರುವಂತೆ ದೇಶದಾದ್ಯಂತ ಹಲವು ರೈತರು ಪಿಎಂ ಕಿಸಾನ್ ಯೋಜನೆಯ ಮಾನದಂಡಗಳನ್ನು ಪಾಲಿಸಿಲ್ಲ. ಅಲ್ಲದೆ ರೈತರಲ್ಲದಿದ್ದರೂ ಕೂಡ ಕೆಲವರು ಅರ್ಜಿಯನ್ನ ಹಾಕಿದ್ದಾರೆ ಅಂತ ಹೇಳಲಾಗಿದೆ. ಅಂದರೆ ಪಿಎಂ ಕಿಸಾನ್ ಯೋಜನೆಗೆ ಅನರ್ಹರಾಗಿದ್ದರೂ ಕೂಡ ಅರ್ಹರೆಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅಂತಹ ಅರ್ಜಿಗಳನ್ನ ಈಗಾಗಲೇ ಕೇಂದ್ರ ಸರ್ಕಾರ ಪತ್ತೆ ಮಾಡಿದ್ದು ಈ ಬಗ್ಗೆ ಅಧಿಕೃತವಾಗಿ ತಿಳಿಸಿದೆ. ಈ ತನಿಖೆಯ ಪ್ರಕಾರವಾಗಿ 2019ರ ಫೆಬ್ರವರಿ 1ರ ನಂತರ ಭೂ ಮಾಲೀಕತ್ವದ ಹಕ್ಕುಗಳನ್ನು ಪಡೆದ ರೈತರು ಒಂದೇ ಕುಟುಂಬದಲ್ಲಿ ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಹಣವನ್ನ ಪಡಿತಾ ಇದ್ದಾರೆ ಅಂತ ಹೇಳಿ ವರದಿಯಾಗಿದೆ. ಮೊದಲನೇದಾಗಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂತವರು ತಾವು ಕೃಷಿಕರು ಅಂತ ಹೇಳಿ ಫೇಕ್ ಮಾಡಿ ಹಣವನ್ನ ಪಡಿತಾ ಇದ್ದಾರೆ. ಕೆಲವೊಂದು ಕಡೆಗಳಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಹಣ ಪಡಿತಾ ಇದ್ದಾರೆ. ಇನ್ನು ಕೆಲವೆಡೆಯಲ್ಲಿ ಆದಾಯ ತೆರಿಗೆಯನ್ನ ತಪ್ಪಿಸೋದಕ್ಕೆ ಇದೊಂದು ವಿಧಾನ ಕೂಡ ಆಗಿರುವಂತದ್ದು. ಅವೆಲ್ಲವನ್ನು ಕೂಡ ಸರಿ ಮಾಡುವಂತಹ ನಿಟ್ಟಿನಲ್ಲಿ ಈಗ ಕೇಂದ್ರ ಕ್ರಮವನ್ನ ಕೈಗೊಳ್ತಾ ಇದೆ. ಎಷ್ಟು ರೈತರಿಗೆ ಗೇಟ್ ಪಾಸ್ ಅಂತ ನೋಡುವಂಥದ್ದಾದರೆ ಈಗಾಗಲೇ 10 ಕೋಟಿ ಜನ ಇದರಲ್ಲಿ ಲಾಭವನ್ನ ಪಡಿತಾ ಇರುವಂಥದ್ದು. ಆದರೆ ದಿಢೀರಂತ 35 ಲಕ್ಷ ಜನರನ್ನ ಸ್ಕೀಮಿಂದ ಕೈಬಿಡಲಾಗಿದೆ. ದಿನವೂ ಕೂಡ ಈ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇದ್ದು ಇನ್ನಷ್ಟು ಜನರನ್ನ ಸ್ಕೀಮ್ನಿಂದ ಹೊರತೆಗೆಯುವಂತಹ ನಿರೀಕ್ಷೆ ಇದೆ. ಕಳೆದ ವರ್ಷ 10,86,85,615 ಜನ ಪಿಎಂ ಕಿಸಾನ್ ಹಣವನ್ನ ಪಡಿತಾ ಇದ್ರು. ಆದರೆ ಈಗ ಅದು 9,71,41,402 ಜನ ಮಾತ್ರ ಫಲಾನುಭವಿಗಳಾಗಿದ್ದಾರೆ. ಜುಲೈ ನಂತರ ಯಾವ ಹೆಸರು ಕೂಡ ಯೋಜನೆಯಲ್ಲಿ ಸೇರ್ಪಡೆಯಾಗಿಲ್ಲ. ಹೀಗಾಗಿ ಇನ್ನೂ 25 ಲಕ್ಷ ಜನರ ಹೆಸರುಗಳನ್ನು ತೆಗೆದು ಹಾಕುವಂತ ನಿರೀಕ್ಷೆ ಇದೆ. ಹಾಗಿದ್ರೆ ರೈತರೇ ನೀವೇನ್ ಮಾಡಬೇಕು? ಈ ರೀತಿಯಾಗಿ ನಡೀತಾ ಇರುವಂತಹ ಕಾರ್ಯದಲ್ಲಿ ನಿಮ್ಮ ಹೆಸರು ಅಪ್ಪಿತಪ್ಪಿ ಡೆಲೀಟ್ ಆಗಿರಬಹುದು. ಅದನ್ನ ನೀವು pmkisan.gov.in ಅಲ್ಲಿ ಲಾಗಿನ್ ಮಾಡಿ ನೋ ಯುವರ್ ಸ್ಟೇಟಸ್ ಮೂಲಕ ಅಲ್ಲಿ ಏನಿದೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳಬಹುದು. ಒಂದು ವೇಳೆ ಹೆಸರು ಬಿಟ್ಟು ಹೋಗಿದ್ರೆ ನಿಮ್ಮ ಹೆಸರನ್ನ ಮರು ನೋಂದಾವಣೆಗೊಳಿಸಬಹುದು. ನೀವು ಈಗಲೇ ಮಾಡಬೇಕಾದ ಕೆಲಸದಲ್ಲಿ ಈ KYC ಪರಿಶೀಲನೆ ಮಾಡಬೇಕು. ಹಾಗೆ ನಿಮ್ಮ ದಾಖಲೆಗಳನ್ನು ಯಥಾವತ್ತಾಗಿ ಅಪ್ಲೋಡ್ ಮಾಡಿ. ಹಾಗೆ ನೀವು ಅರ್ಹರಾಗಿದ್ದರೂ ನಿಮ್ಮ ಹೆಸರು ಬಿಟ್ಟು ಹೋಗಿದ್ರೆ ತಕ್ಷಣ ಮರು ನೋಂದಣಿಯನ್ನ ಮಾಡಿಕೊಳ್ಳಬಹುದು. ಇನ್ನು ಅನರ್ಹರೆಂದು ಗುರುತಿಸಲಾದವರನ್ನ ಕೇಂದ್ರ ಪಿಎಂ ಕಿಸಾನ್ ಫಲಾನುಭವಿಗಳ ಪಟ್ಟಿಯಿಂದ ತಾತ್ಕಾಲಿಕವಾಗಿ ತೆಗೆದುಹಾಕಲಾಗಿದೆ. ಒಂದು ವೇಳೆ ಅರ್ಹರೆಂದು ಸಾಬೀತುಪಡಿಸಿದ್ರೆ ಮತ್ತೆ ಅವರನ್ನ ಫಲಾನುಭವಿಗಳ ಪಟ್ಟಿಯಲ್ಲಿ ಸೇರಿಸಲಾಗುತ್ತೆ. ಈ ಬಗ್ಗೆ ಕೇಂದ್ರ ಸರಿಯಾಗಿ ಪರಿಶೀಲನೆ ನಡೆಸಿ ಅರ್ಹರಲ್ಲದವರನ್ನ ಶಾಶ್ವತವಾಗಿ ಫಲಾನುಭವಿಗಳ ಪಟ್ಟಿಯಿಂದ ತೆಗೆದುಹಾಕಲಾಗುತ್ತೆ ಅಂತ ಹೇಳಿ ಕೇಂದ್ರ ಇಲಾಖೆ ತಿಳಿಸಿರುವಂಥದ್ದು. ಒಟ್ಟಾರೆಯಾಗಿ ಏನು ಪಿಎಂ ಕಿಸಾನ್ ಯೋಜನೆಯಿಂದಾಗಿ ಹಣ ಬರುತ್ತೆ ಅಥವಾ ಬರಲ್ಲ ಅನ್ನುವಂತಹ ಗೊಂದಲದಲ್ಲಿ ಇದ್ದ ರೈತರಿಗೆ ಇದೀಗ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಹೊರಡಿಸಿರುವಂಥದ್ದು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.